ಎಲ್ಲರೂ ಬನ್ನಿ ಊಟ ಮಾಡೋಣ ಎಲ್ಲರೂ ಸೇರಿ. ಸಾಮಗ್ರಿಗಳನ್ನೆಲ್ಲ ಫ್ರೈ ಮಾಡಿ ಇಟ್ಟುಕೊಂಡಿದ್ದೆ. ಮೆಣಸು, ಚಕ್ಕೆ ಲವಂಗ, ಸಾಸಿವೆ, ಕೊತ್ತಂಬರಿ, ಮೆಂತೆ ಮತ್ತು ಹುಳಿ, ಮತ್ತು ಬೇವರೆ ಮತ್ತು ಈರುಳ್ಳಿ, ಮತ್ತು ಜೀರಿಗೆ, ಅರಶಿನ ಮತ್ತು ತೆಂಗಿನ ತುರಿ. ಇದನ್ನು ಈಗ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳು. ಎಲ್ಲ ರುಬ್ಬಿ ಆಯಿತು. ಕೋಳಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಗೆ ಕೋಳಿ ಕೂಡ ಕ್ಲೀನ್ ಮಾಡಿ ಇಟ್ಟೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ. ಗ್ಯಾಸ್ ಓಪನ್ ಮಾಡಿ ಪಾತ್ರವನ್ನು ಇಟ್ಟೆ. ಈಗ ಇದಕ್ಕೆ ಎಣ್ಣೆ ಹಾಕುವ. ಪಾತ್ರ ಕಾಯ್ತಾ ಬಂತು. ಈಗ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಕಾಯ್ತಾ ಬಂದು ಈಗ ಸಾಸಿವೆ ಹಾಕುವ. ಹಚ್ಚಿಟ್ಟ ಈರುಳ್ಳಿಯನ್ನು ಹಾಕುವ. ಬೇವರೆ ಹಾಕುವ. ಈಗ ಇದನ್ನು ಫ್ರೈ ಮಾಡಿ. ಈಗ ಎಲ್ಲ ಫ್ರೈ ಆಯಿತು. ಈಗ ಕೋಳಿ ಹಾಕುವ. ಅರಶಿನ, ಉಪ್ಪು, ಸ್ವಲ್ಪ ಮಸಾಲ. ಈಗ ಇದನ್ನು ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಮುಚ್ಚುವ. ಬೇಯಬೇಕು. ಸಿಮ್ಮಲ್ಲಿ ಇಡಬೇಕು. ಈಗ ಮುಚ್ಚು. ಮೀನು ಫ್ರೈ ಮಾಡಲಿಕ್ಕೆ ಮೆಣಸಿನ ಹುಡಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಶಿನ. ಈಗ ಇದಕ್ಕೆ ಹುಳಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಟ್ಟೆ. ಮೀನೆಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಇದನ್ನು ಅದಕ್ಕೆ ಮಸಾಲೆ ಒಟ್ಟಿಗೆ ಮೀನನ್ನು ಮಿಕ್ಸ್ ಮಾಡಿ ಇಡೋದು ಫ್ರೈ ಮಾಡಲಿಕ್ಕೆ. ಇವತ್ತು ಮಗನದೊಂದು ಬರ್ತ್ಡೇ ಉಂಟು. ಮಿಕ್ಸ್ ಮಾಡಿ ಆಯಿತು. ಈಗ ಇಟ್ಟು ಬಿಡುವ. ಸ್ವಲ್ಪ ಬೇಯ್ತಂತ ನೋಡುವ. ಸ್ವಲ್ಪ ಚಮಚದಲ್ಲಿ ಬೇಯ್ತಿತ್ತು. ನೋಡಿ ಬೇಯ್ತಾ ಬಂತು. ಈಗ ಈ ಮಸಾಲೆಯನ್ನು ಹಾಕು. ಈಗ ಹದ ಮಾಡುವ. ನೋಡಿ ಎಲ್ಲ ಹದ ಮಾಡಿ ಆಯಿತು. ಗಸಿ ಹಾಗೆ. ಈಗ ಇದು ಕುದಿಬೇಕು. ಇದಕ್ಕೆ ಉಪ್ಪು ಸ್ವಲ್ಪ ಚಪ್ಪೆ ಇದ್ದರೆ ಹಾಕುವ. ಈಗ ಮುಚ್ಚುವ. ಸ್ವಲ್ಪ ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ತೆಗೆಯುವ. ಮುಚ್ಚಳ ತೆಗೆದೆ. ಚೆನ್ನಾಗಿ ಕುದಿ ಬಂತು. ಒಮ್ಮೆ ಚಮಚದಲ್ಲಿ ತಿರುಗಿಸುವ. ನೋಡಿ ಚೆನ್ನಾಗಿ ಕುದಿ ಬಂತು. ಈಗ ಗ್ಯಾಸ್ ಆಫ್ ಮಾಡು. ಇದಕ್ಕೆ ಮೆಣಸಿನ ಮಸಾಲೆ ಮನೆಯಲ್ಲೇ ತಯಾರಿಸಿದ್ದು ನಾವು. ಮತ್ತು ಬೆಳ್ಳುಳ್ಳಿ ಪೇಸ್ಟು, ಮತ್ತು ಹುಳಿ, ಮತ್ತು ಉಪ್ಪು, ಅರಶಿನ ಹುಡಿ. ಈಗ ಮೊಟ್ಟೆ ಒಂದು ಹಾಕ್ತಾ ಇದ್ದೇವೆ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟುಕೊಂಡೆ. ಗ್ಯಾಸ್ ಓಪನ್ ಮಾಡಿ ಈಗ ತವ ಇಡು. ಎಣ್ಣೆ ಹಾಕಿಕೊಂಡೆ. ಈಗ ಮೀನು ಫ್ರೈ ಮಾಡಲಿಕ್ಕೆ. ಈಗ ಮೀನನ್ನು ಎಣ್ಣೆಯಲ್ಲಿ ಹಾಕಿಕೊಳ್ಳುವ.
ಎಲ್ಲ ಮೀನು ಹಾಕಿಕೊಂಡೆ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಫ್ರೈ ಆಗ್ತಾ ಬಂತು. ಎಲ್ಲ ಫ್ರೈ ಮಾಡಿ ಆಯಿತು ಮೀನನ್ನು. ಈಗ ಗ್ಯಾಸಲ್ಲಿ ಬಾಣಲೆಯನ್ನು ಇಡುವ. ರವೆ ಹುರಿಯಲು ಬಾಣಲೆ ಇಟ್ಟೆ. ಈಗ ರವೆಯನ್ನು ಹುರಿದುಕೊಳ್ಳುವ. ಎಲ್ಲ ಹುರಿದು ಆಯಿತು. ಈಗ ಬಟ್ಟಲಿಗೆ ಹಾಕಿಕೊಂಡು ಈಗ ಇದಕ್ಕೆ ತುಪ್ಪ ಹಾಕಿಕೊಂಡೆ. ಗೋಡಂಬಿ ಮತ್ತು ದ್ರಾಕ್ಷಿ ಹುರಿಲಿಕ್ಕೆ ಈಗ ತುಪ್ಪ ಹಾಕಿಕೊಂಡೆ ಬಾಣಲೆಗೆ. ಇದು ಚೆನ್ನಾಗಿ ಬಿಸಿ ಆಗಬೇಕು. ತುಪ್ಪ ಕಾಯ್ತಾ ಬಂತು. ಈಗ ಇದಕ್ಕೆ ನೀರು ಹಾಕೊಂಡು, ನಾವು ಮೊದಲೇ ನೀರು ಹಾಕೋದು. ನೀರು ಹಾಕಿಕೊಂಡೆ. ಈಗ ಚೆನ್ನಾಗಿ ಇದು ಕುದಿ ಬರಬೇಕು. ಈಗ ಚೆನ್ನಾಗಿ ಕುದಿ ಬಂತು. ನಾವು ಸ್ವಲ್ಪ ಅದಕ್ಕೆ ಕಲ್ಲರಿಗೆ ಅರಶಿನ ಹಾಕಿದ್ದು. ಈಗ ರವೆ ಹಾಕಿಕೊಳ್ಳುವ. ಈಗ ಚೆನ್ನಾಗಿ ಇದನ್ನು ತಿರುಗಿಸಬೇಕು. ಈಗ ಅದಕ್ಕೆ ಸಕ್ಕರೆ ಹಾಕಿಕೊಳ್ಳುವ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು. ಈಗ ದ್ರಾಕ್ಷಿ ಗೋಡಂಬಿ ಹಾಕುವ. ಈಗ ಶೀರಾ ಆಯಿತು. ಈಗ ಗ್ಯಾಸ್ ಆಫ್ ಮಾಡು. ನೋಡಿ, ಶೀರಾ ಆಯಿತು. ಎಣ್ಣೆ ಹಾಕಿಕೊಂಡೆ ಬಾಣಲೆಗೆ ಕಬಾಬು ಮಾಡಲಿಕ್ಕೆ. ಈಗ ಒಂದೊಂದನ್ನೇ ಹಾಕ್ತಾ ಇದ್ದೇನೆ. ಹಾಕಿಕೊಂಡು ಎಲ್ಲ ಕಬಾಬನ್ನು ಹಾಕಿಕೊಂಡೆ. ಇದು ಈಗ ಚೆನ್ನಾಗಿ ಕಾಯಬೇಕು. ಈಗ ಕಾಯ್ತಂತ ನೋಡು, ಸ್ವಲ್ಪ ಆಚೆ ಈಚೆ ಮಾಡುವ. ಟೊಮೆಟೊ ಸಾಂಬಾರು ಕೂಡ ಮಾಡ್ತಾ ಇದ್ದೇನೆ. ಕಬಾಬು ಕಾಯ್ತಾ ಬಂತು. ಈಗ ಇದನ್ನು ತೆಗೆಯಿರಿ. ಕಬಾಬು ಕೂಡ ಆಯಿತು. ಟೊಮೆಟೊ ಸಾಂಬಾರಿನ ಪದಾರ್ಥ ಕೂಡ ಆಯಿತು. ಈಗ ಇದಕ್ಕೊಂದು ಮುಚ್ಚಳ ಎಲ್ಲ ಅಡುಗೆ ಎಲ್ಲ ಆಯಿತು. ಮಗನ ಬರ್ತ್ಡೇಗೆ ಕೇಕ್ ತಂದದ್ದು. ಕೇಕ್ ಕಟ್ ಮಾಡಲಿಕ್ಕೆ. ಟು ಯು ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಮಾಡಿದ್ದು. ಸಿಂಪಲಾಗಿ ಉಪ್ಪಿನಕಾಯಿ, ಅದಕ್ಕೆ ಏನೇನು ಪದಾರ್ಥ, ಉಪ್ಪಿನಕಾಯಿ, ಇದು ಮೀನು ಫ್ರೈ, ಇದು ಕಬಾಬು, ಇದು ಕೋಳಿ ಗಸಿ, ಶೀರಾ, ಟೊಮೆಟೊ ಸಾಂಬಾರು ಮತ್ತು ಅನ್ನ. ಇವತ್ತು ಬಾಳೆ ಎಲೆಯಲ್ಲಿ ಊಟ ಮಾಡುವಂಥ ಗಮ್ಮತ್ತಿರುವಾಗೆಲ್ಲ ಮಾಡುತ್ತೇವೆ. ಈಗ ನಾವು ಊಟ ಮಾಡುತ್ತೇವೆ. ಎಲ್ಲರೂ ಬನ್ನಿ ಊಟ ಮಾಡುವ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.